ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 11ನೇ ತರಗತಿಯ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ರೇಡಿಯನ್ ಮೆಜರ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಡಿಗ್ರಿ ಮೆಜರ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ರಿ. ಅದಕ್ಕೆ ಸಂಬಂಧಿಸಿದ ಸೂತ್ರವನ್ನು ಕೂಡ ನೋಡಿದ್ರಿ. ಹಾಗಾದರೆ ಈಗ ಆ ಒಂದು ಡಿಗ್ರಿ ಇರುವಂಥದ್ದನ್ನು ರೇಡಿಯನ್ನಲ್ಲಿರುವಂಥದ್ದನ್ನು ಡಿಗ್ರಿಗೆ, ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದಾಗೆ ಎಕ್ಸಸೈಸ್ 3.1 ನಾವೀಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಫೈಂಡ್ ದ ರೇಡಿಯನ್ ಮೇಜರ್ ಕರಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಡಿಗ್ರಿ ಮೇಜರ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಡಿಗ್ರಿ ಮೆಜರ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಇದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು, ರೇಡಿಯನ್ನಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಪ್ರಶ್ನೆ ಇದೆ. ಸೊ ಮೊದಲನೇದು 25 ಡಿಗ್ರಿ ಅಂತ ಇದೆ. ಇದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ರೇಡಿಯನ್ ಮೆಜರ್ಮೆಂಟ್ ಮಾಡೋದಕ್ಕೆ ಸೂತ್ರ ಏನಿದೆ ಅಂತ ನಾವು ನೋಡೋದಾದರೆ, ರೇಡಿಯನ್ ಮೆಜರ್ಸ್ ಈಸ್ ಈಕ್ವಲ್ ಟು ರೇಡಿಯನ್ ಇದ್ದಾಗ ಮೇಲ್ಗಡೆ ಏನು ಬರುತ್ತೆ, ಪೈ ಬರುತ್ತೆ. ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೇಜರ್ ಎನ್ನುವಂಥದ್ದು. ಓಕೆ, ಈ ಒಂದು ಸೂತ್ರವನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟ್, ಇವಾಗ ನಮಗೆ ಡಿಗ್ರಿಯನ್ನು ಕೊಟ್ಟಿದ್ದಾರೆ, ರೇಡಿಯನನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಪೈ ವ್ಯಾಲ್ಯೂನ ನಾವು ಅದೇ ರೀತಿಯಾಗಿ ಇಟ್ಕೊಳ್ಳೋಣ. 180 ಡಿಗ್ರಿ ಮೆಜರ್ಮೆಂಟ್ 25 ಅಂತ ಇದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ 5ರಿಂದ ಭಾಗಿಸೋಣ. 5 5 25, 5 3 15, 5 6 15 ಅಂತಂದಾಗ 5 6. ನೆಕ್ಸ್ಟ್ ಈಗ ಉಳಿತೇನು, 5 ಇಂಟು ಪೈ ಡಿವೈಡೆಡ್ ಬೈ 36 ಅಂತ ಆಯಿತು. ಸೊ ನಮಗೆ ಆನ್ಸರ್ ಸಿಕ್ಕಿದೆ. ಇದನ್ನು ರೇಡಿಯನ್ ಅಂತಂದಾಗ ಇದನ್ನು ಪೈ ರೇಡಿಯನ್ ಡಿವೈಡೆಡ್ ಬೈ 36 ಎನ್ನುವಂಥದ್ದು 25 ಡಿಗ್ರಿಯಲ್ಲಿರುವಂಥದ್ದನ್ನು ರೇಡಿಯನ್ಗೆ ಮಾಡಿದಾಗ ಪೈ ರೇಡಿಯನ್ನಲ್ಲಿ ನಾವು ಸಿಂಬಾಲ್ ಬರಿತೀವಿ ಈ ರೀತಿಯಾಗಿ, ಡಿವೈಡೆಡ್ ಬೈ 36 ಎನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿದೆ. ಎರಡನೇ ಕ್ವಶನ್ ಏನಿದೆಯಪ್ಪ ಅಂದರೆ -47 ಡಿಗ್ರಿ 30 ಮಿನಿಟ್ ಅಂತ ಇದೆ. ಓಕೆ, ರೇಡಿಯನ್ ಈಸ್ ಈಕ್ವಲ್ಸ್ ಟು ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೇಜರ್. ಓಕೆ, 5 ಡಿವೈಡೆಡ್ ಬೈ 180 ಡಿಗ್ರಿ 47 ಡಿಗ್ರಿ 30 ಮಿನಿಟ್. ಈ 30 ಮಿನಿಟ್ ಅಂತ ಏನಿದೆ ಇದನ್ನು ಕೂಡ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು, 1 ಡಿಗ್ರಿ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 16 ಎನ್ನುವಂಥದ್ದು ಗೊತ್ತಿದೆ. ಹಾಗಾಗಿ 13 ಡಿಗ್ರಿ ಅಂತಂದಾಗ ನಾವೇನು ಮಾಡಬೇಕು, 30 ಡಿಗ್ರಿ ಡಿವೈಡೆಡ್ ಬೈ 60 ಮಾಡಿದಾಗ ಏನಾಗುತ್ತೆ, 30 1 30 2. ಓಕೆ, ಅಂದಾಗ ಇದು ಪೈ ಡಿವೈಡೆಡ್ ಬೈ 180 ಇಂಟು -47 ಡಿಗ್ರಿ ಆ್ಯಂಡ್ 1/2 ಇದು ಹೋಲ್ ಆಗಿ ಏನಾಯ್ತಪ್ಪ ಅಂದರೆ ಡಿಗ್ರಿಗೆ ಕನ್ವರ್ಟ್ ಆಯಿತು. ಸೊ ಇವಾಗ ಫೈಂಡ್ ಔಟ್ ಮಾಡೋಣ ರೇಡಿಯನ್ ವ್ಯಾಲ್ಯೂವನ್ನು. (47 2 95) 47 2 94 ಪ್ಲಸ್ 1 ಅಂತ ಅಂದಾಗ ಡಿವೈಡೆಡ್ ಬೈ 180 ಅಂದಾಗ -95/2 ಅಂತಾಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಅಗೇನ್ ಪೈಯಿಂದ ಕ್ಯಾನ್ಸಲೇಷನ್ ಮಾಡೋಣ. ಪೈಯಿಂದ ಕ್ಯಾನ್ಸಲೇಷನ್ ಮಾಡಿದಾಗ ಇದನ್ನು ನೋಡಿ, 5 3 15 36 ಆಗುತ್ತೆ. ನೆಕ್ಸ್ಟ್ 5 1 5 19. ಓಕೆ, ನೆಕ್ಸ್ಟ್ ಆನ್ಸರ್ ಏನು ಬರುತ್ತೆ, 19 ಪೈ ರೇಡಿಯನ್ ಡಿವೈಡೆಡ್ ಬೈ 36 ಇಂಟು 2 ಅಂದಾಗ 72 ಅಂತ ಬರುತ್ತೆ. ಸೊ ಫೈನಲ್ ಆನ್ಸರ್ ಏನು, 19 ಪೈ ರೇಡಿಯನ್ ಡಿವೈಡೆಡ್ ಬೈ 72. ನಮ್ಮ ಫೈನಲ್ ಆನ್ಸರ್ ಇದಾಗಿರುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ 140 ಡಿಗ್ರಿ ಅಂತ ಇದೆ. ಇದನ್ನು ಕೂಡ ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ರೇಡಿಯನ್ ಈಸ್ ಈಕ್ವಲ್ ಟು ಪೈ ಬೈ
180 ಇಂಟು ಡಿಗ್ರಿ ಮೇಜರ್ ಎನ್ನುವಂಥದ್ದು. ಸೊ ಇದನ್ನು ಕಂಪ್ಲೀಟಾಗಿ ನಾವು ಫಾರ್ಮುಲಾವನ್ನು ಬರೆದಾದ ನಂತರ ಪೈಯು ಡಿವೈಡೆಡ್ ಬೈ 180 ಇಂಟು 240. ಸೊ ಇವಾಗ ನಮಗೆ ಕ್ಯಾನ್ಸಲೇಷನ್ ಮಾಡಿದಾಗ 0 0 2 4 ನೆಕ್ಸ್ಟ್ 3 5. ಸೊ ರೇಡಿಯನ್ ಈಸ್ ಈಕ್ವಲ್ಸ್ ಟು 4 ಇಂಟು ಪೈ ರೇಡಿಯನ್ ಡಿವೈಡೆಡ್ ಬೈ 3 ಎನ್ನುವಂಥದ್ದು ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟು 5th ಕ್ವಶನ್, ಪೈ 20 ಡಿಗ್ರಿ. ಸೊ ಇದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ರೇಡಿಯನ್ ಈಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೇಜರ್. ಸೊ ಪೈಯು ಡಿವೈಡೆಡ್ ಬೈ 180 ಇಂಟು ಪೈಯು 20, 0 0 ಕ್ಯಾನ್ಸಲ್. ಸೊ 2ರಿಂದ ಕ್ಯಾನ್ಸಲೇಷನ್ ಆಗುತ್ತೆ. ಪೈಯು 9 18 ಇಂಟು 26 ಅಂದಾಗ ಫೈನಲ್ ಆನ್ಸರ್ 26 ಪೈ ರೇಡಿಯನ್ ಡಿವೈಡೆಡ್ ಬೈ 9 ಎನ್ನುವಂಥದ್ದು ಫೈನಲ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ 3.2 ಅಲ್ಲಿ ಮೇನ್ ಕ್ವಶನ್ ಎರಡನೇದು, ಟು ಪಾಯಿಂಟ್ ದ ಡಿಗ್ರಿ ಮೆಜರ್ಸ್ ಟು ಕರಸ್ಪಾಂಡಿಂಗ್ ದ ಫಾಲೋಯಿಂಗ್ ರೇಡಿಯನ್. ಈಗ ಫಸ್ಟ್ ಮೇನ್ ಕ್ವಶನಲ್ಲಿ ನೀವು ಏನು ನೋಡಿದ್ರಿ, ಡಿಗ್ರಿನಲ್ಲಿ ಇರುವಂಥದ್ದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡಿದ್ರಿ. ಇವಾಗ ರೇಡಿಯನ್ನಲ್ಲಿ ಇರುವಂಥದ್ದನ್ನು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಮೊದಲನೇ ಪ್ರಶ್ನೆ, ವಿ ಹ್ಯಾವ್ ಅ ಫಸ್ಟ್ ಕ್ವಶನ್ 11/16. ವಿ ನೋ ದ ಫಾರ್ಮುಲಾ degree measure. We know the formula, degree measures is equal to 180 divided by pi. Now we have to convert the degree radian. It formula becomes in the square, the denominator ನಲ್ಲಿ ಪೈ ನಮಗೆ ಸಿಗತ್ತೆ. ಸೂತ್ರ ನಮಗೆ ನೆನಪಿರಬೇಕು. ಡಿಗ್ರಿ ಇದ್ದಾಗ ಪೈ ಕೆಳಗಡೆ ಬರುತ್ತೆ, ರೇಡಿಯನ್ ಇದ್ದಾಗ ಪೈ ಮೇಲ್ಗಡೆ ಬರುತ್ತೆ. ರೇಡಿಯನ್ ಮೇಜರ್. ಸೊ ನೆಕ್ಸ್ಟ್ ಕ್ವಶನ್ 180 ಡಿವೈಡೆಡ್ ಬೈ ಪೈ 11/16. ಟು ಪೈ ವ್ಯಾಲ್ಯೂ ಯಾವಾಗಲೂ ಏನಂತ ತಗೋಬೇಕಪ್ಪ ಅಂದರೆ, ನಾವು ಡಿಗ್ರಿಯಲ್ಲಿರುವಂಥದ್ದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 180 ಡಿವೈಡೆಡ್ ಬೈ 22 ಡಿವೈಡೆಡ್ ಬೈ 7 ಅಂತ ತಗೋಬೇಕು. 11 ಡಿವೈಡೆಡ್ ಬೈ 16. ಸೊ 180 ಇದು ಡಿನಾಮಿನೇಟರಲ್ಲಿ ಇರುವಂಥದ್ದು, ಮೇಲ್ಗಡೆ ಬಂದಾಗ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಂಟು 7 11 11 22 ಇಂಟು 16. ಸೊ ಇವಾಗ ಕ್ಯಾನ್ಸಲೇಷನ್ ಆಗುವಂಥ ಟರ್ಮ್ಸ್ಗಳನ್ನು ನೋಡಿ, 11 1s 11 2s 2 1s 2 90s. ಓಕೆ, ನೆಕ್ಸ್ಟ್ 2 4s 8 2 5s 10 2 8s 16. ಓಕೆ, ಇವಾಗ ರಿಮೈನಿಂಗ್ ಟರ್ಮ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ಡಿನಾಮಿನೇಟರಲ್ಲಿ 8 ಬರ್ತಾ ಇದೆ, ನಾಮಿನೇಟರಲ್ಲಿ 45 ಇಂಟು 7 ಬರ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದರ ಕಂಟಿನ್ಯೂ ಪಾರ್ಟನ್ನು ಈ ಕಡೆ ತಗೋತೀನಿ. 45 7s 315 ಡಿವೈಡೆಡ್ ಬೈ 8. ಇವಾಗ 8ಇಂದ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಡಿವೈಡ್ ಮಾಡ್ಕೋತಾ ಹೋಗಬೇಕು. 315 8 8 3s 24 7 remainder and remaining 5 is here, and 8 9s 72 ಅಂದಾಗ 3 ರಿಮೈಂಡರ್ ಉಳಿಯುತ್ತೆ. ಸೊ ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ನಮಗೆ ಡಿಗ್ರಿನಲ್ಲಿ ಆಲ್ರೆಡಿ ಆನ್ಸರ್ ಸಿಕ್ಕಿದೆ. ಏನಪ್ಪ ಅಂದರೆ 39 ಸಿಕ್ತು. ಸೊ ಫೈನಲ್ ಆನ್ಸರ್ ನೋಡಿ ಇಲ್ಲಿ ಬರಿತೀನಿ, 39 ಡಿಗ್ರಿ. ಈಗ ನೆಕ್ಸ್ಟು ಮಿನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಮಿನಿಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಬಂದಿರುವಂಥ ರಿಮೈಂಡರ್ಗೆ ನಾವು 16ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಗೇನ್ 8ರಿಂದನೇ ಡಿವೈಡ್ ಮಾಡ್ತಾ ಹೋಗಬೇಕು. ಅಂದಾಗ ಇವಾಗ ಏನು ಬರುತ್ತೆ, 180 ಬರುತ್ತೆ. ಸೊ 180 ಬಂದಾಗ 8 2s 16, ರಿಮೈಂಡರ್ 2 ಉಳಿಯುತ್ತೆ. ರಿಮೈಂಡರ್ 2 ಉಳಿಯುತ್ತೆ, 0 ಬರುತ್ತೆ. ನೆಕ್ಸ್ಟ್ ಅಗೇನ್ 8 2s 16 ಬರುತ್ತೆ. ರಿಮೈಂಡರ್ ಏನು ಬರುತ್ತೆ, 4 ಬರುತ್ತೆ. ಓಕೆ, ರಿಮೈಂಡರ್ 4 ಬಂದಾಗ ಇದು ನಾವು ಏನು ಮಾಡಿದ್ವಿ ಮಿನಿಟ್ಗೆ. ಫೈನಲ್ ಆನ್ಸರ್ ನೋಡಿ, 39 ಡಿಗ್ರಿ
22 ಮಿನಿಟ್. ಅಗೇನ್ 40 ಬಂತಲ್ವ, ಇದಕ್ಕೆ ಏನು ಮಾಡಬೇಕು, ಅಗೇನ್ 4 ಬಂತಲ್ಲ, ಇದಕ್ಕೆ 16ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಮಗೆ ಇನ್ನೂ ಬೇಕಾದರೆ ಅಥವಾ ಇಷ್ಟಕ್ಕೆ ಸಾಕಾದರೆ ಬಿಡ್ಬೋದು. ಇದಕ್ಕೆ 16ಇಂದ ಮಲ್ಟಿಪ್ಲಿಕೇಶನ್ ಮಾಡಿ ಅಗೇನ್ 8ಇಂದ ಡಿವೈಡ್ ಮಾಡಿದಾಗ ನಮಗೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ, ಸೆಕೆಂಡಲ್ಲಿ ಸಿಗುತ್ತೆ. ಸೊ ಇವಾಗ ನಮಗೆ ಇಷ್ಟು ಸಾಕಾಗುತ್ತೆ. 11/16 ಇದು ಡಿಗ್ರಿ ಮೆಜರ್ಮೆಂಟಲ್ಲಿ ನೋಡಿದಾಗ 39 ಡಿಗ್ರಿ 21 ಮಿನಿಟ್ ಎನ್ನುವಂಥದ್ದು ಫೈನಲ್ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ನು -4 ಅಂತ ಇದೆ. ಇದನ್ನು ಕೂಡ ನಾವೇನು ಮಾಡಬೇಕಪ್ಪ ಅಂದರೆ ಡಿಗ್ರಿಗೆ ಮೆಜರ್ಮೆಂಟ್ ಮಾಡಬೇಕು. 180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೇಜರ್ ಅಂದಾಗ 180 ಡಿವೈಡೆಡ್ ಬೈ ಪೈ, ರೇಡಿಯನಲ್ಲಿ ಏನಿದೆ -4 ಇದೆ. ಸೊ ಇವಾಗ 180 ಇದು 22/7 ಅಲ್ವಾ, ಹಾಗಾಗಿ 7 ಏನು ಬರುತ್ತೆ, ಮೇಲ್ಗಡೆ ಬರುತ್ತೆ. -4 ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 22. ಇದು ಹೇಗೆ ಬಂತು ಅಂತ ತಿಳಿಯುತ್ತೆ. 22 ಡಿವೈಡೆಡ್ ಬೈ 7, ಇದು 7 ಮೇಲ್ಗಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇವಾಗ ಉಳಿದಿರುವಂಥ ಟರ್ಮ್ಸ್ಗಳನ್ನು ನಾವು ಏನು ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. 2 11 2 2 ಓಕೆ, -2 ಇಂಟು 180 ಅಂದಾಗ -360 ಇಂಟು 7 ಡಿವೈಡೆಡ್ ಬೈ 11. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2560 ಡಿವೈಡೆಡ್ ಬೈ 11 ಅಂತ ಬರುತ್ತೆ. ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ನಂತರ ಇವಾಗ 11ರಿಂದ ಈ ಹೋಲ್ ಟರ್ಮನ್ನು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. 2560 ಇದನ್ನು ಮಲ್ಟಿಪ್ಲಿಕೇಶನ್ ಡಿವೈಡ್ ಮಾಡ್ತಾ ಬರ್ತೀನಿ. ಸೊ ಇವಾಗ ಇದನ್ನು 11ರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಡಿವೈಡ್ ಮಾಡಬೇಕು. ಸೊ 11 2s 22, 3 ರಿಮೈಂಡ್ ಉಳಿಯುತ್ತೆ. 36 ಇದು 2520 ಅಂತ ಬರುತ್ತೆ, 2520 ಅಂತ. ನೆಕ್ಸ್ಟ್ ಇವಾಗ 2 ಏನು ಬರುತ್ತೆ, ಕೆಳಗೆ ಬರುತ್ತೆ. ಹಾಗಾಗಿ 11 2s 22. ನೆಕ್ಸ್ಟ್ 10 ರಿಮೈಂಡ್ ಉಳಿಯುತ್ತೆ. ಸೊ ಈ 0ನ ಕೆಳಗಡೆ ತೆಗೆದುಕೊಳ್ಳೋಣ, 100 ಆಗುತ್ತೆ. 11 9s 99, 1 ರಿಮೈಂಡ್ರ್ ಬರುತ್ತೆ. ಇದು 2, ಈಗ ನೋಡಿ 229 ಡಿಗ್ರಿ ಆಗುತ್ತೆ. ಇದು 1 ರಿಮೈಂಡ್ರ್ ಏನು ಬಂದಿರುತ್ತೆ, ಇದಕ್ಕೆ 16ಇಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆವಾಗ ಇದು ಮಿನಿಟ್ಗೆ ಕನ್ವರ್ಟ್ ಆಗುತ್ತೆ. ಅಗೇನ್ 11ಇಂದ ಡಿವೈಡ್ ಮಾಡೋಣ. 11 5s 55, 55 ಅಂದಾಗ 5 ರಿಮೈಂಡ್ರ್ ಬರುತ್ತೆ. ಇದಕ್ಕೆ ನಾವು ಅಗೇನ್ ಏನು ಮಾಡಬೇಕಪ್ಪ ಅಂದರೆ 5 ಮಿನಿಟ್ ಆಗುತ್ತೆ. 5 ಮಿನಿಟ್ ಇದನ್ನು ನಾವು ಏನು ಮಾಡಬೇಕು, ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. 11ಇಂದ ಡಿವೈಡ್ ಮಾಡಬೇಕು. ಇದನ್ನು ಏನಾಗುತ್ತೆ, 300 ಆಗುತ್ತೆ. 11 2s 22 ಆಗುತ್ತೆ. 8 ರಿಮೈಂಡ್ರ್ ಬರುತ್ತೆ. 0ನ ಕೆಳಗಡೆ ತೆಗೆದುಕೊಳ್ಳೋಣ. 11 7s 77, ಅಗೇನ್ ರಿಮೈಂಡ್ರ್ 3 ಬರುತ್ತೆ. ಹಾಗಾಗಿ 229 ಡಿಗ್ರಿ 5 ಮಿನಿಟ್ ಆ್ಯಂಡ್ 27 ಸೆಕೆಂಡ್ ಎನ್ನುವಂಥದ್ದು ಫೈನಲ್ ಆಗಿರುವಂಥ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್ 5π ಡಿವೈಡೆಡ್ ಬೈ 3 ಅಂತ ಇದೆ. ಇದನ್ನು ಕೂಡ ನಾವು ಏನು ಮಾಡಬೇಕು, ಡಿಗ್ರಿಗೆ ಮೆಜರ್ ಮಾಡ್ಕೋಬೇಕು. ಸೊ ಡಿಗ್ರಿ ಮೆಜರ್ ಸೂತ್ರ ಏನಿದೆ, 180 ಡಿವೈಡೆಡ್ ಬೈ ಪೈ ಇಂಟು ನಾವು ನೇರವಾಗಿ ಡಿಗ್ರಿ ಮೆಜರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಬರೀಬೇಕು. ಈ ಒಂದು ಇದರಲ್ಲಿ 180 ಡಿವೈಡೆಡ್ ಬೈ 20, 180 ಡಿವೈಡೆಡ್ ಬೈ ಪೈ ಇಂಟು 5π ಡಿವೈಡೆಡ್ ಬೈ 3. ಈಗ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಉಳಿಯುವಂಥದ್ದು ಇದನ್ನು 3ಇಂದ ಕ್ಯಾನ್ಸಲೇಷನ್ ಮಾಡಿದಾಗ 3 1s 3 5s. ಓಕೆ, ಇವಾಗ ಏನಾಗುತ್ತೆ, 60. ನೆಕ್ಸ್ಟ್ ಉಳಿದಿರುವಂಥ ಟರ್ಮ್ಸ್ಗಳ 5 ಇಂಟು 60 ಅಂತ ಆಗುತ್ತೆ. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, 300 ಡಿಗ್ರಿ. ಸೊ ನಿಮಗೆ ಸೂತ್ರ ಗೊತ್ತಿದೆ, ಡಿಗ್ರಿ ಮೆಜರ್ 7π ಡಿವೈಡೆಡ್ ಬೈ 6 ಇಂಟು ರೇಡಿಯನ್ ಮೆಜರ್. ಸೊ 5π ಡಿವೈಡೆಡ್ ಬೈ 6 ಇಂಟು 7 180 ಡಿವೈಡೆಡ್ ಬೈ ಪೈ. ಇವಾಗ ಪೈ ಎರಡು ಕಡೆಗೂ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು 7 ಇಂಟು ಇದು ಕೂಡ ಏನಾಗುತ್ತೆ 2ರಿಂದ 6ಇಂದ ಏನಾಗುತ್ತೆ 6 1s 6 30s. ಓಕೆ, 30 ಇಂಟು 7 ಅಂದಾಗ 210 ಡಿಗ್ರಿ. ಓಕೆ ಫ್ರೆಂಡ್ಸ್, ಇವಾಗ ಎಕ್ಸಸೈಸ್ 3.1ರಲ್ಲಿ ಮೊದಲ ಮೇನ್ 2 ಕ್ವಶನ್ಗಳು ಈ ರೀತಿ ಇದು
ಇದು ನಮಗೆ ಸಾಲ್ವ್ ಮಾಡಿರುವಂಥ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ಎಪಿಸೋಡಲ್ಲಿ, ಮುಂದಿನ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.